ದಲಿತ ಮುಖ್ಯಮಂತ್ರಿ ಆಗೋದಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಲಿ ಕರ್ನಾಟಕದಲ್ಲಿ ಅಂತೇಳಿ ಈ ಮೂಲಕ ನಾವು ಹೈಕಮಾಂಡಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈಗ ಇಲ್ಲಿ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಾ ಬೇಡ ಅನ್ನೋ ದೊಡ್ಡ ಗೊಂದಲ ಸೃಷ್ಟಿ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಸ್ಪಷ್ಟತೆ ಇಷ್ಟೇ. ಕಳೆದ 77 ವರ್ಷಗಳಿಂದ 1.5 ಕೋಟಿ ಇರತಕ್ಕಂಥ ದಲಿತ ಜನಾಂಗ 152 SC ST ಜಾತಿಗಳು ಅವರ ದನಿಯಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಕಳೆದ 77 ವರ್ಷಗಳಿಂದ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರ ಅನುಭವಿಸಿದೆ ಅದು ಈ ಜನಾಂಗದಿಂದ ಆದ್ಯತೆ ಮೇರೆಗೆ ಆಗಿರ್ತಕ್ಕಂಥದ್ದು. ಈಗಲೂ ಮೊನ್ನೆ ಕೂಡ 100ಕ್ಕೆ 90ರಷ್ಟು ದಲಿತರು ವೋಟ್ ಮಾಡಿ ನಿಮ್ಮನ್ನು 136 ಜನರನ್ನು ಆಯ್ಕೆ ಮಾಡಿದ್ರು. ಆಗಲಾದರೂ ನೀವು ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಇತ್ತು, ಅದು ಹುಸಿ ಆಯಿತು. ಈಗ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ದೊಡ್ಡದಾಗಿ ಎದ್ದಿದೆ. DK ಶಿವಕುಮಾರ್ ಅವರನ್ನು ಮಾಡಬೇಕು ಅಂತೇಳಿ ದೊಡ್ಡ ಕೂಗು ನಡೀತಾ ಇದೆ. ಅದಕ್ಕೆ ಕೌಂಟರ್ ಆಗಿ ಖುದ್ದು ಮುಖ್ಯಮಂತ್ರಿಯವರ ಮಗ MLC ಯತೀಂದ್ರ ಅವರು ಹೇಳಿರ್ತಕ್ಕಂಥ ಮಾತು, ನಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಅಧಿಕಾರ ವಹಿಸ್ಕೊಳ್ಳಿ, ಅವ್ರ ಜವಾಬ್ದಾರಿಯನ್ನು ನಿರ್ವಹಿಸಲಿ ಅನ್ನೋ ಮಾತು ಹೇಳಿದಾಗ ಅದಕ್ಕೆ ಪ್ರತಿಕ್ರಿಯಿಸಿ ರಾಮನಗರದ ಶಾಸಕ DK ಶಿವಕುಮಾರ್ ಅವರ ಹತ್ತಿರದ ನಂಟೊಂದಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು DK ಶಿವಕುಮಾರ್ 100ಕ್ಕೆ 100ರಷ್ಟು ಮುಖ್ಯಮಂತ್ರಿ ಆಗೋದ್ರಲ್ಲಿ ಅನುಮಾನ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಮಧ್ಯೆ ದಲಿತ ಶಾಸಕರು ಮಂತ್ರಿಗಳೆಲ್ಲರೂ ಕೂಡ ಒಟ್ಟಿಗೆ ಒಂದು ಊಟಕ್ಕೆ ಕೂತರು ಕೂಡ ಇವರೆಲ್ಲೋ ದಲಿತ ಮುಖ್ಯಮಂತ್ರಿಗೆ ಲಾಬಿ ನಡೆಸ್ತಾ ಇದ್ದಾರೆ ಅನ್ನೋ ದೊಡ್ಡ ಷಡ್ಯಂತ್ರಗಳನ್ನು ನಡೆಸಿ ದಲಿತ ಜನಾಂಗ ಆಳುವ ವರ್ಗ ಆಗೋದಕ್ಕೆ ಭಾಳ ದೊಡ್ಡ ಹಿನ್ನಡೆ ಉಂಟು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ಒಂದೇ ನಮ್ಮ ಕೂಗು, ನಮ್ಮ ಹಕ್ಕೊತ್ತಾಯ. ಈ 2.5 ವರ್ಷಗಳಿಗಾದರೂ ಕೂಡ ನೀವು ದಲಿತರೊಬ್ಬರನ್ನು ಮುಖ್ಯಮಂತ್ರಿ ಮಾಡಿರಿ. ಖರ್ಗೆ ಅವ್ರು ಮಾಡಿರಿ. ಖರ್ಗೆ ಅವರಾಗಲಾದ್ರೆ KH ಮುನಿಯಪ್ಪ ಇದ್ದಾರೆ, ಅದಕ್ಕಿಂತ ಅದರಷ್ಟೇ ಸೀನಿಯಾರಿಟಿ ಇರ್ತಕ್ಕಂಥ ಡಾಕ್ಟರ್ G ಪರಮೇಶ್ವರ್ ಇದ್ದಾರೆ, ಮಹದೇವಪ್ಪ ಇದ್ದಾರೆ, ಸತೀಶ್ ಜಾರಕಿಹೊಳಿ ಇದ್ದಾರೆ. ಇವರಲ್ಲಿ ಯಾರನ್ನು ಬೇಕಾದರೂ ನೀವು ಮುಖ್ಯಮಂತ್ರಿ ಮಾಡಿರಿ. ಈಗ ನೀವೇನಾದರೂ ಈ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ದಲಿತ ಜನಾಂಗದ ಆಕ್ರೋಶ ಮುಗಿಲು ಮುಟ್ತದೆ. ವಿಧಾನಸೌಧ ಮುತ್ತಿಗೆ ಹಾಕಿ ದಲಿತರೊಬ್ಬರು ಮುಖ್ಯಮಂತ್ರಿ ಆಗೋದಕ್ಕೆ ಎಲ್ಲ ರೀತಿಯ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ ಮೂಲಕ DK ಶಿವಕುಮಾರ್ಗೆ ಹೇಳೋದು ಇಷ್ಟೇ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರಕ್ಕೆ ಬಂದಾಗ ಬಹಿರಂಗ ಸಭೆಯಲ್ಲಿ DK ಶಿವಕುಮಾರ್ ಹೇಳಿದಂಥ ಮಾತನ್ನು ನಾವು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದಿದ್ರೆ ನಾನೇ ಮುಂದೆ ನಿಂತು ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ, ಬೆಂಬಲಿಸ್ತೀನಿ ಅಂತ ಹೇಳ್ಬಿಟ್ಟು ನಾನು ಮುಖ್ಯಮಂತ್ರಿ ಆಗಲ್ಲ ಅನ್ನೋ ಮಾತನ್ನು ಹೇಳಿದರೆ ಈಗ ಅಂಥ ಸಂದರ್ಭ ಬಂದಿದೆ. ನೀವೇ ಪ್ರಪೋಸ್ ಮಾಡಿರಿ. ಖರ್ಗೆ ಅವ್ರನ್ನ ಮಾಡ್ತಿರೋ, ಪರಮೇಶ್ವರ್ ಮಾಡ್ತಿರೋ, ಮುನಿಯಪ್ಪನ ಮಾಡ್ತಿರೋ, ಯಾರು ಮಾಡ್ತಿರೋ ನಿಮಗೆ ಬಿಟ್ಟಿರುವಂಥದ್ದು. ನಿಮ್ಗೆ ಇನ್ನೂ ವಯಸ್ಸಿದೆ. ನಿಮಗಿಂತ ಎಲ್ಲ ಸೀನಿಯರ್ಗಳಿದ್ದಾರೆ ನಾನು ಹೇಳಿದಂಥ ಹೆಸರುಗಳು. ಆ ಸೀನಿಯರ್ಗಳಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಿ 2028ಕ್ಕೆ ಇಡೀ 1.5 ಕೋಟಿ ದಲಿತ ಜನಸಂಖ್ಯೆ ಒಟ್ಟಾಗಿ ಈಗ ನೀವು ದಲಿತ ಮುಖ್ಯಮಂತ್ರಿನ ಮಾಡಿದ್ರೆ ಮುಂದೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರಕ್ಕೆ ದಲಿತ ಜನಾಂಗ ಇರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.